ಒಂದು ಆಶ್ರಮ ಸರ್ವಧರ್ಮಗಳ ಸಂದೇಶ ಸಾರ್ತಾ ಇದೆ. ಅದು ಚರ್ಚ್, ಮಠ, ಗುಡಿ ಮತ್ತು ಆಶ್ರಮ ಹೆಸರಿನಿಂದಲೂ ಕರೆಸಿಕೊಳ್ತಾ ಇದ್ದು, ಇಲ್ಲಿನ ಫಾದರ್ ಕಾವಿ ಬಟ್ಟೆ, ರುದ್ರಾಕ್ಷಿ, ಶಿಲುಬೆಯನ್ನ ಧರಿಸ್ತಾರೆ. ಇಲ್ಲಿ ನಿತ್ಯ ಶಿವಲಿಂಗ ಸ್ವರೂಪದ ಪೆಟ್ಟಿಗೆ ಮತ್ತು ಪ್ರವಾದಿ ಯೇಸುವಿಗೆ ಪೂಜಾ ಕೈಂಕರ್ಯ ನೆರವೇರ್ತಿರೋದು ವಿಶೇಷ. ಇದು ದೇವಾಲಯವೂ ಹೌದು, ಚರ್ಚ್, ಆಶ್ರಮವೂ ಹೌದು. ಅಷ್ಟೇ ಅಲ್ಲ, ಮಠ ಹಾಗೂ ಭಾವೈಕ್ಯದ ಕೇಂದ್ರವೂ ಆಗಿದೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಗರ್ಭಗುಡಿಯಲ್ಲಿ ಪರಮ ಪ್ರಸಾದ ಪೆಟ್ಟಿಗೆ ಇದೆ. ಇದು ನೋಡಲು ಶಿವಲಿಂಗ ಸ್ವರೂಪದಲ್ಲಿದೆ. ಕ್ರೈಸ್ತರು ಆರಾಧಿಸುವ ಯೇಸು ಕ್ರಿಸ್ತ ಹಾಗೂ ಮೇರಿ ಮಾತೆಯ ಮೂರ್ತಿಗಳು ಇಲ್ಲಿವೆ. ಪ್ರತಿನಿತ್ಯ ಇಲ್ಲಿ ಪೂಜೆ ನೆರವೇರುತ್ತೆ. ಬೈಲಹೊಂಗಲ ತಾಲೂಕಿನ ದೇಶನೂರ ಗ್ರಾಮದ ಶ್ರೀ ಸ್ನಾನಿಕ ಅರಳುಪ್ಪನವರ ವಿರಕ್ತ ಮಠ ಕಳೆದ 72 ವರ್ಷಗಳಿಂದ ಕೋಮು ಸಾಮರಸ್ಯಕ್ಕೆ ಹೊಸ ಭಾಷ್ಯ ಬರೆಯುತ್ತಿದೆ. ಮಠದಲ್ಲಿ ಹಿಂದೂ, ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯವನ್ನ ಸಮಾನವಾಗಿ ಕಾಣಬಹುದಾಗಿದೆ. ಇನ್ನು ವಿಭೂತಿ, ಕರ್ಪೂರ, ಗುಗ್ಗುಳ, ಘಂಟೆ, ಧೂಪಾರ್ತಿ, ಸಮೆ, ಊದುಬತ್ತಿ, ಶಂಖ, ಮೇಣಬತ್ತಿ ಸೇರಿ ಮುಂತಾದ ವಸ್ತುಗಳನ್ನು ಪೂಜೆಗೆ ಬಳಸಲಾಗುತ್ತೆ. ಪೂಜೆ ವೇಳೆ ಭಜನೆ, ಶಂಖನಾದ, ಘಂಟಾನಾದಗಳು ಮೊಳಗುತ್ತವೆ. ದೇವಾಲಯದ ಒಳ ಹೊರಗೆ ಯೇಸು, ಬುದ್ಧ, ಬಸವ, ಅಲ್ಲಮ, ಸರ್ವಜ್ಞ, ದಾಸರು ಸೇರಿ ಮೊದಲಾದ ಮಹಾತ್ಮರ ಸಂದೇಶಗಳನ್ನು ಬರೆಸಲಾಗಿದೆ. ರಾಜ್ಯದ ವಿವಿಧೆಡೆಯಿಂದ ಹಾಗೂ ಗೋವಾ, ಮಹಾರಾಷ್ಟ್ರದಿಂದಲೂ ಮಠ ವೀಕ್ಷಿಸಲು ಸಾಕಷ್ಟು ಜನರು ಬರ್ತಾರೆ. ಜನರಿಗೆ ಹಾವು ಚೇಳು ಕಡಿದ್ರೆ ಕಾಮಾಲೆ, ಸಕ್ಕರೆ ಕಾಯಿಲೆ, ಕಿಡ್ನಿ ಸ್ಟೋನ್ ಸೇರಿ ಮುಂತಾದ ಕಾಯಿಲೆಗಳಿಗೆ ಉಚಿತವಾಗಿ ಗಿಡಮೂಲಿಕೆ ಔಷಧಿ ತಯಾರಿಸಿ ಫಾದರ್ ಸ್ವಾಮಿ ಮೆನಿನೋ ಅವರು ಭಾನುವಾರ ಹಾಗೂ ಬುಧವಾರ ವಿವಿಧ ರೋಗಗಳಿಗೆ ವಿತರಿಸುತ್ತಾರೆ. ಸ್ನಾನಿಕ ಅರಳಪ್ಪರ ವಿರಕ್ತ ಮಠ ದೇಶನೂರು. ನಾನು ಸ್ವಾಮೀಜಿ ಫಾದರ್ ಮೆನಿನೋ ಗೊನ್ಸಾಲ್ವಿಸ್. ಇಲ್ಲಿ ಬಂದು 18 ವರ್ಷ ಆಯಿತು. ಆದ್ರೆ ಹೇಳುವಂತ ಮಾತುಗಳು, ಎಲ್ಲ ಜಾತಿ ಧರ್ಮದವರಿಗೆ ಹೇಳುವಂತ ಮಾತುಗಳು, ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ, ಭಾಷೆ, ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ, ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, 1000 ಹೆಜ್ಜೆ ಒಂದೇ ಗುರಿಗಾಗಿ. ಅದೇ ನಾ ಹೇಳುವಂತ ಮಾತು. ನಾ ಬಂದಾಗಿನಿಂದ ಇವತ್ತಿನವರೆಗೆ ಎಲ್ಲ ಕಡೆ ನಾವು ಭಾವೈಕ್ಯವನ್ನು ಸಾರ್ತಾ ಇದ್ದೇವೆ. ಎಷ್ಟೋ ಸ್ವಾಮೀಜಿಯವರು, ಗದಗ ಸ್ವಾಮೀಜಿಯವರಾಗ್ಲಿ, ಕಲ್ಮಠ ಸ್ವಾಮಿಗಳಾಗ್ಲಿ, ಕಿತ್ತೂರಿನ ಸ್ವಾಮೀಜಿಯವರು, ಮತ್ತು ಅದೇ ರೀತಿ ಪಿರಾ ಸ್ವಾಮೀಜಿಯವರು, ಮುಸ್ಲಿಂ ಧರ್ಮದ ಗುರುಗಳು, ಸವನೂರು, ನಂತರ ತನ್ವೀರ್ ಮುಜಾವರ್ ಕಿತ್ತೂರದಿಂದ, ನಾವೆಲ್ಲರೂ ಚಿಕ್ಕೋಡಿ ಸ್ವಾಮೀಜಿಯವರು, ಮುನೋಳಿ ಸ್ವಾಮೀಜಿಯವರು ಎಲ್ಲರೂ ಕೂಡಿ ಭಾವೈಕ್ಯತೆಯನ್ನು ಸಾರ್ತಾ ಇದ್ದೇವೆ. ಫಾದರ್ ಡೆರಿಕ್ ರವರಾಗ್ಲಿ, ಬಿಷಪ್ ಡೆರಿಕ್ ರವರಾಗ್ಲಿ, ಪೀಠ ಮಚ್ಚಾದು ಅವರು ಬೆಂಗಳೂರದಲ್ಲಿ ಆರ್ಚ್ ಬಿಷಪ್ ರವರಾಗ್ಲಿ, ಎಲ್ಲರೂ ಮಾತಾಡೋದು ಇದೆ. ಏನಂದ್ರೆ ನಾವು ಸಮಾಜಕ್ಕೆ ಒಂದು ಪ್ರೀತಿಯ ಸಂದೇಶ, ಸಾಮರ್ಥ್ಯದ ಸಂದೇಶ, ಶಾಂತಿಯ ಸಂದೇಶವನ್ನು ಸಾರ್ತಾ ಇದ್ದೇವೆ. ಯಾತಕ್ಕಂದ್ರೆ ನಾವೆಲ್ಲರೂ ಒಂದು ಅನ್ನೋದು ಭಾವನೆ, ನಾವೆಲ್ಲರೂ ದೇವರ ಮಕ್ಕಳು ಅನ್ನೋದು ಭಾವನೆ. ಅದಕ್ಕೋಸ್ಕರವಲ್ಲಿ ಜಾತಿಯಲ್ಲಿ ಜಗಳ ಬೇಡ, ಜಾತಿಯಲ್ಲಿ ನಾನು ಹೆಚ್ಚು ಕಡಿಮೆ ಅನ್ನೋದು ಬೇಡ. ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಒಂದು ಮಾನವೀಯತೆ ನಮ್ಮಲ್ಲಿ ಬೆಳೆಸೋಣ. ಈ ದೇಶನೂರು ಗ್ರಾಮದಲ್ಲಿ ಕೋಮು ದ್ವೇಷಕ್ಕೆ ಆಸ್ಪದವೇ ಇಲ್ಲ. ಹೀಗಾಗಿ ಕ್ರಿಸ್ಮಸ್ ದಿನವನ್ನ ಎಲ್ಲರೂ ಅದ್ಧೂರಿಯಾಗಿ ಆಚರಣೆ ಮಾಡೋದು ಇನ್ನೂ ವಿಶೇಷವಾಗಿದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.